ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹರಳೂರು ಗ್ರಾಮ ವೀರಭದ್ರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳಿಂದ ತಂದೆಯವರಿಗೆ ಪಾದಪೂಜೆ ಏರ್ಪಡಿಸಲಾಗಿತ್ತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ತಂದೆ ತಾಯಿಯರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಮನ್ ರಾಜಣ್ಣನವರು ಮಾತನಾಡಿ, ಈ ಹಿಂದೆ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರವಾಸ ಕೈಗೊಂಡಿದ್ದೆವು ಹಾಗೂ ಈ ಉದ್ದೇಶದಿಂದ ನಮ್ಮ ಶಾಲೆ ಮಾದರಿಯಾಗಿದೆ. ಹಾಗೂ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಬರುತ್ತಿರುವ ನಮ್ಮ ಮಕ್ಕಳು ಪರೀಕ್ಷೆಗೆ ಯಾವುದೇ ಭಯ ಪಡದೆ ಪರೀಕ್ಷೆಯನ್ನು ಬರೆಯಿರಿ ಎಂದು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಿದರು. ಹಾಗೂ ವಿದ್ಯಾ ಸಂದರ್ಭದಲ್ಲಿ ನವೀನ್ ಕಿಲಾರಳ್ಳಿ ಭಾಗವಹಿಸಿದ್ದು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಿ ಮಕ್ಕಳು ಹಾಗೂ ತಂದೆ ತಾಯಿಯರನ್ನು ನೋಡಿಕೊಳ್ಳುವ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ಹಾಗೂ ಶಿಕ್ಷಣ ಯಾವ ರೀತಿ ಇರಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು ಎಂಬ ರೀತಿಯಲ್ಲಿ ಸಹ ಮನ ಮುಟ್ಟುವಂತೆ ಮಕ್ಕಳಿಗೆ ಭಾಷಣ ನಡೆಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಚಂದ್ರಮೌಳಿ ಪರಮೇಶ್ವರಪ್ಪ, ಗುರುಮೂರ್ತಪ್ಪ ಹಾಗೂ ವೀರಭದ್ರ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು ಭಾಗಿಯಾಗಿದ್ದರು. ಇವತ್ತು ಅದೆಷ್ಟೋ ಸೈನಿಕರು, ಯೋಧರು ಗಾಳಿ, ಮಳೆ, ಚಳಿ ಅನ್ನದೆ, ಬಿಸಿಲನ್ನದೆ ಪ್ರಾಣದ ಹಂಗನ ತೊಡೆದು ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಅಂತಹ ಕರ್ತವ್ಯದ ಬದ್ಧತೆ ನಮ್ಮ ಅಧ್ಯಯನದಲ್ಲಿ ಬರಬೇಕು. ಅಂದರೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಮತ್ತೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಸಿಹಿ ತಿನಿಸುವ ಮಕ್ಕಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಈ ಶಾಲೆಗೆ ಇವತ್ತು ಹೆಸರಾಂತ ಉಪನ್ಯಾಸ ನೀಡತಕ್ಕಂಥ ನವೀನ್ ಕಿಲಾರಳ್ಳಿರವರು ಬಂದು ಒಳ್ಳೆ ಉಪನ್ಯಾಸವನ್ನು ನೀಡಿ ಮಕ್ಕಳು ಮನಮುಟ್ಟುವಂತೆ ಮಾಡಿದ್ದಾರೆ. ಮತ್ತೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆದಂತಹ ಚಂದ್ರಮೌಳಿ ಸರ್ ಸಹ ಬಂದು ಇಲ್ಲಿ ಭಾಗವಹಿಸಿ ಒಳ್ಳೆ ಉಪನ್ಯಾಸವನ್ನು ನೀಡಿದ್ದಾರೆ. ನಿಜಕ್ಕೂ ಈ ಶಾಲೆಯಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಈ ಶಾಲೆ ಹೆಸರು ಈಗಾಗಲೇ ಇಡೀ ರಾಜ್ಯಾದ್ಯಂತ ಹೆಸರಾಗಿದೆ. ಏಕಪ್ಪ ಅಂದ್ರೆ ಇದೇ ಶಾಲೆ ಮಕ್ಕಳನ್ನ ಕಳೆದ ಡಿಸೆಂಬರ್ ಮಾಹೆಯಲ್ಲಿ ವಿಮಾನದಲ್ಲಿ ಉಚಿತವಾಗಿ ಶಿಕ್ಷಕರ ಸಹಕಾರದಿಂದ ಉಚಿತವಾಗಿ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ವಿಮಾನ ಸೇವೆಯನ್ನು ಕಲ್ಪಿಸಿದ್ವಿ. ಈಗಾಗಲೇ ಈ ಶಾಲೆ ಇಡೀ ರಾಜ್ಯಾದ್ಯಂತ ಹೆಸರನ್ನು ಮಾಡಿದೆ. ಈಗಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಈ ಶಾಲೆಯನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪರಮಪೂಜ್ಯರ ಆಶೀರ್ವಾದದಿಂದ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶಾಲೆ ಆಗಿರೋದ್ರಿಂದ ಇದನ್ನ ಹೆಚ್ಚು ಬೆಳೆಸೋದಕ್ಕೆ ಪ್ರಯತ್ನ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಸಹ ಶಿಕ್ಷಕರು ಎಲ್ಲರೂ ಕೂಡ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ.